ಸೊ ಮಶ್ರೂಮ್ ಬಿಸ್ನೆಸ್ ಮಾಡಬೇಕು ಅಂದರೆ ನಾವೇನು ಅನ್ಕೊಳ್ತೀರಿ ಅಂದರೆ ಮಶ್ರೂಮ್ ಪ್ರೊಡಕ್ಷನ್ ಮಾಡಿದ್ರೆ ಸಾಕು, ಮಶ್ರೂಮ್ ಸೇಲ್ ಮಾಡಿದ್ರೆ ಸಾಕು, ಮಶ್ರೂಮ್ ಬಗ್ಗೆ ಮಾರ್ಕೆಟಿಂಗ್ ಮಾಡ್ಕೊಂಡ್ರೆ ಸಾಕು, ನಾವು ಆರಾಮಾಗಿ ಮಶ್ರೂಮ್ ಬಿಸ್ನೆಸ್ ಮಾಡ್ಬೋದು ಅಂತ ಅನ್ಕೊಳ್ತೀವಿ. ಬಟ್ ಮಶ್ರೂಮ್ ಬಿಸ್ನೆಸ್ಸಲ್ಲಿ ಇನ್ಡೆಪ್ತ್ ಆಗಿ ಓದ್ತಾ ಇದ್ದು ಕಲಿಯೋದು ಜಾಸ್ತಿ ಇದೆ, ಮಾಡೋದು ಜಾಸ್ತಿ ಇದೆ. ಸೊ ಅದೇನು ಅಂತ ಇವತ್ತು ಡಿಸ್ಕಷನ್ ಮಾಡೋಣ. ಹಾಯ್ ಎಲ್ಲರೂ ನಮಸ್ಕಾರ, ನಾನು ಶುಭಾಕರ, ಕೋಲಾರ ಮಶ್ರೂಮ್ ಹೌಸಿಂದ. ಬಿಸ್ನೆಸ್ ಆಗ್ಬೋದು, ಯಾವುದೇ ಬಿಸ್ನೆಸ್ ಆಗ್ಬೋದು, ಮೋಸ್ಟ್ ಇಂಪಾರ್ಟೆಂಟ್ ನಾವೇನು ಅಂದ್ಕೊಳ್ತೀವಿ ಅಂದರೆ ಅಸ್ ಎ ಮೆನ್ಷನ್ ಸೇಲ್ಸು, ಮಾರ್ಕೆಟಿಂಗು, ಪ್ರೊಡಕ್ಷನ್ ಮಾಡಿದ್ರೆ ಸಾಕು ಅಂತ ಅಂದ್ಕೊಳ್ತೀವಿ. ಬಟ್ ಅದಕ್ಕಿಂತ ಮೀರಿದೊಂದಿದೆ ಡೇಟಾ ಕಲೆಕ್ಷನ್. ಸೊ ವಿತೌಟ್ ಡೇಟಾ ನಾವು ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಅನ್ನೋದು ಮಾಡೋಕ್ಕಾಗೋದೇ ಇಲ್ಲ. ವಾಟ್ ಈಸ್ ಡೇಟಾ ಕಲೆಕ್ಷನ್? ಡೇಟಾ ಅಂದರೆ ಏನು, ಡೇಟಾ ಕಲೆಕ್ಷನ್ ಯಾವ ಥರ ಮಾಡೋದು ಅಂತ ಕೇಳ್ಬೋದು ನೀವು, ಯಾವ ಥರ ಮಾಡಬೇಕು ಅಂತ. ಸೊ ಡೇಟಾ ಕಲೆಕ್ಷನ್ ಅಂತ ಹೇಳಿದ್ರೆ, ಇವಾಗ ನಮ್ಮ ಕೋಲಾರ ಅಂತ ತಗೊಳ್ಳಿ, ಕೋಲಾರಲ್ಲಿ ಎಷ್ಟು ಕನ್ಸಂಪ್ಷನ್ ಆಗ್ತಾ ಇದೆ, ಎಷ್ಟು ರಿಕ್ವೈರ್ಮೆಂಟ್ ಇದೆ, ಯಾವ ಸೀಸನಲ್ಲಿ ಎಷ್ಟೆಷ್ಟು ರಿಕ್ವೈರ್ಮೆಂಟ್ ಇದೆ, ಯಾವ ಮಶ್ರೂಮ್ ಮೂವ್ ಆಗುತ್ತೆ, ಯಾವ ಮಶ್ರೂಮ್ ಮಾರ್ಕೆಟಿಂಗ್ ಮಾಡಿದ್ರೆ ಮೂವ್ ಆಗುತ್ತೆ, ಎಷ್ಟು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅನ್ನೋ ಡೇಟಾನ ಕಂಪ್ಲೀಟಾಗಿ, ಅಂದರೆ B2B ಆಗ್ಬೋದು, B2C ಆಗ್ಬೋದು, B2D ಆಗ್ಬೋದು, ಎಂಡ್ ಟು ಎಂಡ್ ಡೇಟಾ ನಾವು ಕಂಪ್ಲೀಟಾಗಿ ಕಲೆಕ್ಟ್ ಮಾಡ್ಕೊಂಡಾಗ ಮಾತ್ರ ನಮಗೆ ಸೇಲ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ಮೋಸ್ಟ್ ಆಫ್ ದ ಪೀಪಲ್ ಸೇಲ್ ಮಾಡೋದಕ್ಕೆ ಯಾಕೆ ಭಯ ಬೀಳ್ತಾರೆ ಅಂತ ಹೇಳಿದ್ರೆ, ಸೊ ಅವ್ರ ಹತ್ರ ಡೇಟಾ ಅನ್ನೋದು ಇರೋದೇ ಇಲ್ಲ. ವಿತೌಟ್ ಡೇಟಾ ಮತ್ತು ಡೇಟಾ ಯಾವಾಗ ಇರೋಲ್ಲ ಅವಾಗ ಸೇಲ್ ಮಾಡೋದಕ್ಕೆ ಭಯ ಬೀಳ್ತೀರಿ. ಸೊ ನೀವೇನಾದರೂ ಮಶ್ರೂಮ್ ಬಿಸ್ನೆಸ್ ಮಾಡಬೇಕು ಅಂತ ನೋಡ್ತಾ ಇದ್ದರೆ, ಮಶ್ರೂಮ್ ಬಿಸ್ನೆಸ್ ಅಂತಲ್ಲ, ಯಾವುದೇ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಕೂಡ ಫೋಕಸ್ ಆನ್ ದ ಡೇಟಾ ಕಲೆಕ್ಷನ್. ಎಷ್ಟು ಡೇಟಾ ಆಗುತ್ತೋ ಅಷ್ಟು ಡೇಟಾ ನಿಮ್ಮ ಸ್ಟೋರ್ ಮಾಡ್ಕೊಂಡಷ್ಟು ನಿಮಗೆ ಬಿಸ್ನೆಸ್ ಮಾಡೋದು ಈಸಿ ಆಗುತ್ತೆ. ಸೊ ಇನ್ನೂ ಏನಾದರೂ ಮೋರ್ ರಿಕ್ವೈರ್ಮೆಂಟ್, ಏನಾದರೂ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.